ನಮಸ್ಕಾರ ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿರೋ ಆಸೆಗಳೆಲ್ಲ ಈಡೇರಲಿ ಅಂತ ಜಸ್ಟ್ ವಿಶ್ ಮಾಡ್ತಾ ಇಲ್ಲ, ಬಟ್ ನಿಮ್ಮ ಆಸೆಗಳು ಈಡೇರೋದಕ್ಕೆ ಹೆಲ್ಪ್ ಮಾಡೋಣ ಅನ್ನೋ ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ವೈಬೇ ಬೇರೆ ಅಲ್ಲ. ಎವ್ರಿಥಿಂಗ್ ಇಸ್ ಸೋ ನ್ಯೂ, ಎವ್ರಿಥಿಂಗ್ ಫೀಲ್ ಸೋ ಫ್ರೆಶ್. ಈ ವರ್ಷ ಮುಗಿಯೋದಕ್ಕೆ 12 ತಿಂಗಳಿದೆ. ಸೊ ಈ ಸೈಕಲ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಐ ವಾಂಟ್ ಅಕಂಪ್ಲಿಷ್ ಮೈ ಗೋಲ್ ಅನ್ನೋ ಒಂದು ಹೊಸ ಎನರ್ಜಿ, ಮೋಟಿವೇಶನಿಂದ ನಾವು ರೆಸಲ್ಯೂಷನ್ನ ಪ್ಲ್ಯಾನ್ ಮಾಡ್ಕೊತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಫೆಬ್ರವರಿ ಅಷ್ಟೊತ್ತಿಗೆ ನಮ್ಮ ಎನರ್ಜಿ ಎಲ್ಲ ನಿಲ್ಲಾಗಿರುತ್ತೆ, ಬಿಕಾಸ್ ನಮ್ಮ ರೆಸಲ್ಯೂಷನ್ ಫೇಲ್ ಆಗಿರುತ್ತೆ. ಸೊ ಈ ರೀತಿ ರೆಸಲ್ಯೂಷನ್ ಈ ವರ್ಷನೂ ಫೇಲ್ ಆಗಬಾರ್ದು ಅಂತ ಅಂದರೆ ವಾಟ್ಸ್ ದ ಪ್ಲಾನ್? ಈ ಟ್ರೆಂಡಿಂಗ್ ರೆಸಲ್ಯೂಷನ್ ಪ್ಲಾನ್ ಎಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಲೆಟ್ಸ್ ಫೋಕಸ್ ಆನ್ ಸಿಸ್ಟಮ್ ದಟ್ ಆಕ್ಚುಲಿ ವರ್ಕ್ಸ್. ನೌ ವಾಟ್ ಇಸ್ ಸಿಸ್ಟಮ್? ಸಿಸ್ಟಮ್ ಇಸ್ ಅ ಸೆಟ್ ಆಫ್ ಆಕ್ಷನಬಲ್ ಪ್ಲಾನ್ಸ್. ಅದು ನಮ್ಮನ್ನ ನಮ್ಮ ಗೋಲ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಿಮ್ಮ ಗೋಲ್ನ ರೀಚ್ ಆಗೋದಕ್ಕೆ ಹೌ ಡು ಯು ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಆಕ್ಷನ್ ಪ್ರಾಸೆಸ್ ಆ್ಯಂಡ್ ಒಂದು ಕ್ಲಿಯರ್ ರೂಟ್ ಮ್ಯಾಪ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಸ್ಟ್ರಾಂಗ್ ಸಿಸ್ಟಮ್ನ ಈ ವರ್ಷ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಪ್ರೋಗ್ರೆಸ್ ಟುಗೆದರ್ ಮೈ ಫ್ರೆಂಡ್. ನಮ್ಮ ಸಕ್ಸಸ್ಗೆ ನಾವು ಬಿಲ್ಡ್ ಮಾಡ್ಕೊಳ್ತಿರೋ ಸ್ಟ್ರಾಂಗ್ ಸಿಸ್ಟಮಲ್ಲಿ 3 ಸ್ಟೆಪ್ಸ್ ಇದೆ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಈ 3 ಸ್ಟೆಪ್ಸ್ನ ನೀವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದ್ರೆ ಸಾಕು. ನೀವು ಅಂದ್ಕೊಂಡಿದ್ದಕ್ಕಿಂತ ನಿಮ್ಮ ಗೋಲ್ನ ಬೇಗ ರೀಚ್ ಆದರೆ ಅಂತ ನೀವು ನಂಗೆ ಟೆಕ್ಸ್ಟ್ ಮಾಡಿ ಹೇಳ್ತೀರಾ. ಐ ಬೆಟ್ ಯು. ಒಂದೇ ಸರಿ ಮಲ್ಟಿಪಲ್ ನ್ಯೂ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡಬೇಡಿ. ಅದರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗೋಗುತ್ತೆ. ಸೊ ಚೂಸ್ ಇದರ್ 1 or 2 ಸ್ಮಾಲ್ ಹ್ಯಾಬಿಟ್ಸ್. ಫಾರ್ ಎಕ್ಸಾಂಪಲ್, ನೀವು ಈ ವರ್ಷ ಜಾಸ್ತಿ ದುಡ್ಡು ಸೇವ್ ಮಾಡಬೇಕು ಅನ್ನೋದು ನಿಮ್ಮ ಗೋಲ್ ಆಗಿದ್ರೆ ಪ್ರತಿ ದಿವಸ 50 ರೂಪಾಯಿ ಸೇವ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿ. ವೈ? ಬಿಕಾಸ್ ಸ್ಮಾಲ್ ಹ್ಯಾಬಿಟ್ಸ್ಗೆ ಸ್ಟಿಕ್ ಆಗೋದು ಈಸಿ ಆ್ಯಂಡ್ ಅದನ್ನ ಬ್ರೇಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರಲ್ಲ. ಆ್ಯಂಡ್ ನೀವು ಜಾಸ್ತಿ ನಂಬರ್ಸ್ನ ಸೇವ್ ಮಾಡಬೇಕು ಅನ್ನೋ ಮೋಟಿವೇಶನ್, ಡಿಸಿಪ್ಲಿನ್ ಬರೋದೇ ಈ ಸ್ಮಾಲ್ ಹ್ಯಾಬಿಟಿಂದ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಗೋಲ್ನ ಒಂದು ಕಡೆ ಬರೀರಿ. ಬಿ ಸ್ಪೆಸಿಫಿಕ್. ಯು ಕೆನಾಟ್ ಸ್ಕಿಪ್ ದಿಸ್ ಸ್ಟೆಪ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹ್ಯಾಬಿಟ್ಸ್ ಕ್ಲಿಯರ್ ಆಗಿರಬೇಕು ಆ್ಯಂಡ್ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಹೋದ ವರ್ಷ ನಾನು ಬೆಳಗ್ಗೆ ಬೇಗ ಹೇಳಬೇಕು ಅನ್ನೋದು ನನ್ನ ಗೋಲ್ ಆಗಿತ್ತು. ಸೊ ಮೈ ಆ್ಯಕ್ಷನ್ ಪ್ಲಾನ್ ವಾಸ್ ಎವ್ರಿ ಡೇ ಮಾರ್ನಿಂಗ್ ನಾನು 6 ಗಂಟೆಗೆ ಅಲಾರ್ಮ್ ಇಟ್ಕೊತಾ ಇದ್ದೆ. ಆ್ಯಂಡ್ ನನ್ನ ಫೋನ್ನ ಬೆಡ್ ಸೈಡ್ ಟೇಬಲ್ ಮೇಲೆ ಇಡೋದ್ರ ಬದಲು ನನ್ನ ಕೈಗೆ ಎಟಕದೇ ಇರೋಷ್ಟು ದೂರದಲ್ಲಿ ಇಡ್ತಾ ಇದ್ದೆ. ಸೊ ವಿದಿನ್ ದ ಸ್ಪ್ಯಾನ್ ಆಫ್ 2 to 3 weeks ಐ ವಾಸ್ ಅ ಮಾರ್ನಿಂಗ್ ಪರ್ಸನ್. ಆ್ಯಂಡ್ ಅದಾದಮೇಲೆ ನನಗೆ ಅಲಾರ್ಮ್ ಅವಶ್ಯಕತೆನೂ ಇರಲಿಲ್ಲ. ಈವನ್ ಟುಡೇ ಸಂಡೇ ಕೂಡ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿರ್ತೀನಿ. ಸಿಮಿಲರ್ಲಿ ನೀವು ಈ ವರ್ಷ ಫಿಟ್ ಆಗಬೇಕು ಅಥವಾ ವೆಯ್ಟ್ ಲಾಸ್ ಆಗಬೇಕು ಅನ್ನೋದು ನಿಮ್ಮ ಗೋಲ್ ಆಗಿದ್ರೆ ಯುವರ್ ಆಕ್ಷನ್ ಪ್ಲಾನ್ ಶುಡ್ ಬಿ ಎವ್ರಿ ಡೇ 30 minutes ನಾನು ವರ್ಕೌಟ್ ಮಾಡ್ತೀನಿ ಅಂತ. ಬಟ್ ಡೋಂಟ್ ಸ್ಟಾರ್ಟ್ ವಿತ್ 30 minutes. ಫಸ್ಟ್ ಪಾಯಿಂಟ್ನ ಅಪ್ಲೈ ಮಾಡಿ. ಸ್ಟಾರ್ಟ್ ಸ್ಮಾಲ್. ಎವ್ರಿ ಡೇ 10 minutes ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಬಾಡಿ ಆ್ಯಂಡ್ ನಿಮ್ಮ ಮೈಂಡ್ಗೆ ಈ ಹ್ಯಾಬಿಟ್ ಅಭ್ಯಾಸ ಆದಮೇಲೆ ಗ್ರ್ಯಾಜುವಲಿ ನಿಮ್ಮ ವರ್ಕೌಟ್ ಡ್ಯೂರೇಷನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಆಲ್ಸೋ ನೀವೊಂದು ಹೊಸ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೋಬೇಕು ಆ್ಯಂಡ್ ಅದರ ಲಾಂಗ್ ಟರ್ಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದರೆ ಈ ಸಿಂಪಲ್ ಹ್ಯಾಬಿಟ್ ನಿಮಗೆ ಅದನ್ನ ಸೂಪರ್ ಡೂಪರ್ ಈಸಿ ಮಾಡಿಕೊಡುತ್ತೆ. ಸೊ ಅವರ್ ಸೆಕೆಂಡ್ ಸ್ಟೆಪ್ ಇಸ್ ಮೇಕ್ ಯುವರ್ ಹ್ಯಾಬಿಟ್ ವೆರಿ ಸ್ಪೆಸಿಫಿಕ್. ನಿಮ್ಮ ಡೈಲಿ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದಕ್ಕೆ ಒಂದು ಮೀಡಿಯಮ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್, ನಾನು 1 ವರ್ಷದಿಂದ ಈ ವೈಟ್ ಬೋರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿ ಟಾಸ್ಕ್ನು ಟಿಕ್ ಆಫ್ ಮಾಡಿದಾಗಲೂ ನನಗೆ ಸಿಗೋ ಒಂದು ಮೋಟಿವೇಶನ್ ಇಟ್ಸ್ ಲೈಕ್ ಕ್ರೇಜಿ. ಸೊ ನೀವು ವೈಟ್ ಬೋರ್ಡ್ನೇ ಯೂಸ್ ಮಾಡಬೇಕು ಅಂತಲ್ಲ, ಯು ಕ್ಯಾನ್ ಯೂಸ್ ಹ್ಯಾಬಿಟ್ ಟ್ರ್ಯಾಕರ್ ಆ್ಯಪ್ ಅಥವಾ ಕ್ಯಾಲೆಂಡರ್ ಕೂಡ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ವೀಕ್ಲಿ 5 days ವರ್ಕೌಟ್ ಮಾಡಬೇಕು ಅಂದ್ಕೊಂಡಿದ್ರೆ ಎವ್ರಿ ಡೇ ವರ್ಕೌಟ್ ಆಗಿದ ತಕ್ಷಣ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಈ ಅಭ್ಯಾಸನ ಮಾಡ್ತಾ ಬಂದಷ್ಟು ನಿಮ್ಮಲ್ಲಿ ಡಿಸಿಪ್ಲಿನ್ ಬೆಳೆಯುತ್ತೆ ಆ್ಯಂಡ್ ಯು ಫೀಲ್ ಸೋ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಇಷ್ಟು ಪ್ರೋಗ್ರೆಸ್ನ ನೀವು ನೋಡಿದ ಮೇಲೆ ಒಂದಿನೂ ನಿಮಗೆ ಮಿಸ್ ಮಾಡಬೇಕು ಅಂತ ಅನ್ಸಲ್ಲ. ನಮ್ಮ ಬಾಡಿ ಯಾವುದೇ ಒಂದು ಅಭ್ಯಾಸಕ್ಕೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಡಿಕ್ಟ್ ಆಗುತ್ತೆ. ಇಟ್ ಕುಡ್ ಬಿ ಅ ಹೆಲ್ದಿ ಅಡಿಕ್ಷನ್ ಆರ್ ಅನ್ಹೆಲ್ದಿ ಅಡಿಕ್ಷನ್. ಅದು ನಮಗೆ ಬಿಟ್ಟಿದೆ. ಯು ಕ್ಯಾನ್ ಆಲ್ಸೋ ಮೇಕ್ ಇಟ್ ಮೋರ್ ಫನ್. ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು ಸ್ಟೋರಿ ಸೀರೀಸ್ 100 days of gratitude ಅಂತ. ಸೊ ಇದೇನು ಮಾಡುತ್ತೆ, ಎವ್ರಿ ಡೇ ಯು ಆರ್ ಮೇಕಿಂಗ್ ಅ ಪ್ರಾಮಿಸ್ ಟು ಯುವರ್ ಸೆಲ್ಫ್ ಟು ಪೋಸ್ಟ್ ಅ ಸ್ಟೋರಿ ಅಬೌಟ್ ಇಟ್. ಸೊ ಒಂದಿನೂ ನೀವು ಮಿಸ್ ಮಾಡಿದ್ರೆ ಯು ಫೀಲ್ ಸೋ ಗಿಲ್ಟಿ ಅಬೌಟ್ ಇಟ್. ಅದೇ ರೀತಿ ನೀವು ವರ್ಕೌಟ್ನ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ನ ನಿಮ್ಮ ಸ್ಟೋರಿಗೆ ಎವ್ರಿ ಡೇ ಪೋಸ್ಟ್ ಮಾಡ್ತಾ ಬರ್ಬೋದು. ನಾವು ಡಾಕ್ಟರೋ ಇಂಜಿನಿಯರೋ ಆಗಬೇಕು ಅಂದರೆ ಮೊದಲು ನಾವು ಅದಕ್ಕೆ ಅಡ್ಮಿಷನ್ ಮಾಡಬೇಕು, ಎಕ್ಸಾಮಿಗೆ ಓದಬೇಕು, ಎಕ್ಸಾಮ್ ಪಾಸ್ ಆಗಬೇಕು, ಆಮೇಲೆ ಸರ್ಟಿಫಿಕೇಟ್ ತೊಗೋಬೇಕು, ಆಮೇಲೆ ಅಫಿಷಿಯಲಿ ವಿಲ್ ಬಿ ಅ ಡಾಕ್ಟರ್ ಆರ್ ಇಂಜಿನಿಯರ್. ಅದೇ ರೀತಿ ನಾವು ಒಂದು ಗೋಲ್ ರೀಚ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಪ್ರಾಕ್ಟಿಕಲ್ ಆ್ಯಂಡ್ ಆ್ಯಕ್ಷನಬಲ್ ಸ್ಟೆಪ್ಸ್ನ ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ನಾವು ಆ ಗೋಲ್ನ ರೀಚ್ ಮಾಡೋಕ್ಕೆ ಸಾಧ್ಯ. ಸೊ ಔಟ್ಕಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ರ ಬದಲು ನಿಮ್ಮ ಡೈಲಿ ಆ್ಯಕ್ಷನ್ಸ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ದೊಡ್ಡ ಗೋಲ್ಸ್ ಇಟ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ, ಹೆಲ್ಪ್ಫುಲ್ ಅನಿಸಿದ್ರೆ ಸ್ಮ್ಯಾಶ್ ದಟ್ ಲೈಕ್ ಬಟನ್. ಲೆಟ್ಸ್ ಮೇಕ್ 2025 our best year yet. I'll see you in the next one. Bye.